ಹಲೋ ಎವ್ರಿವಾನ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈವ್ನಿಂಗ್ ಅಂದರೆ ಒಂದು ಕಪ್ ಕಾಫಿ ಇರಲೇಬೇಕು. ಸೊ ಹಾಗಾಗಿ ಇವಾಗ ನನಗೆ ಬರೋದಕ್ಕೆ ಇಬ್ಬರಿಗೂ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ. ಧೃತಿ ಇಲ್ಲದೆ ಮನೆ ಸಿಕ್ಕಾಪಟ್ಟೆ ಸೈಲೆಂಟಾಗಿ ಹೋಗ್ಬಿಟ್ಟಿದೆ. 24 ಗಂಟೆ ಅಮ್ಮ ಅಮ್ಮ ಅಂತಿದ್ಲು. ಸೊ ಈಗ ಆ ಟೋನ್ ಇಲ್ದಲೇ ಇರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸೊ ಎಷ್ಟು ಜನ ನಿಮ್ಮ ಮಕ್ಕಳನ್ನ ಅಮ್ಮನ ಮನೆಗೆ ಕಳಿಸಿದಾಗ ಇದೇ ಫೀಲ್ ಅನಿಸ್ತಿರುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ಕಾಫಿನ ರೆಡಿ ಮಾಡಿ ಬರೋದಕ್ಕೆ ಅಲ್ಲೇ ಹೋಗಿ ತಂದುಕೊಡ್ತೀನಿ. ಅವರಿಗೆ ಕಾಲ್ಸ್ ಎಲ್ಲ ಜಾಸ್ತಿನೇ ಇತ್ತೀಚೆಗೆ, ಹಾಗಾಗಿ ಅಲ್ಲೇ ಹೋಗಿ ಕೊಟ್ಟೆ. ಕಾಫಿ ಅವ್ರಿಗೆ ಕಾಲ್ಸ್ ಅದು ಇದು ಇರುತ್ತೆ, ಮತ್ತು ಒಬ್ಬಳೇ ಕೂತ್ಕೊಬೇಕು. ಅದ್ರ ಬದಲು ಆಚೆ ಕಡೆ ಕೂತ್ಕೊಂಡ್ರೆ ತಣ್ಣಗೆ ಗಾಳಿ ಬೀಸ್ತಿತ್ತು. ಹಾಗೆ ಸ್ವಲ್ಪ ಗಿಡ ಅದನ್ನೆಲ್ಲ ನೋಡ್ತಾ ಕಾಫಿ ಕುಡಿಯೋದು ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಆಚೆ ಕಡೆ ಕೂತ್ಕೊಂಡು ಒಬ್ಬಳೇ ಕಾಫಿನ ಕುಡಿತಿದ್ದೀನಿ. ಸೊ ಸಂಜೆ ಆಯಿತು ಅಲ್ವಾ. ಸೊ ಮುಖ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ದೀಪ ಹಚ್ತಾ ಇದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ನನಗೆ ಅಷ್ಟೊಂದು ಟೈಮ್ ಆಗೋಲ್ಲ, ಜಿಮ್ಮು ಅದು ಇದು ಹೋಗಿ ಬರ್ತೀನಿ. ಸೊ ಹಾಗಾಗಿ ಆಗೋಲ್ಲ, ಅಷ್ಟೊತ್ತಿಗೆ ಬರುತ್ತೆ ಹಚ್ಚಿರ್ತಾರೆ. ಹಾಗಾಗಿ ಇವಾಗ ಸಂಜೆ ಟೈಮು ಪ್ರತಿದಿನ ನಾನೇ ಹಚ್ಚೋದು. ಹಚ್ಚಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಥರ ಜಪ ಮಾಡಿದ್ರೆ ಏನೋ ಒಂಥರ ಮೈಂಡಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಹಾಗಾಗಿ ಆ ಕೆಲಸನ ಮಾಡ್ಕೊತಿದ್ದೀನಿ ಇವಾಗ. ದೇವ್ರ ದೀಪ ಎಲ್ಲ ಹಚ್ಚಿ ಹಾಗೇ ಒಂದು ಸ್ವಲ್ಪ ಅಲ್ಲಿ ಪಾರ್ಕಿಂಗ್ ಏರಿಯಾ ಇದೆಯಲ್ಲ, ಸೊ ನಮ್ಮ ಮನೇಲಿ ಅಲ್ಲಿನೇ ವಾಕಿಂಗ್ ಮಾಡ್ಕೊಳ್ಳೋಣ ಅಂತ ಒಂದು ಅರ್ಧ ಗಂಟೆ ಅಲ್ಲೇ ವಾಕಿಂಗ್ನ ಮಾಡ್ಕೊತಾ ಇದ್ದೀನಿ. ಸೊ ಧೃತಿ ಇದ್ದಿದ್ರೆ ಪಾರ್ಕಿಗೆ ಕರ್ಕೊಂಡೋಗಿ ಈವ್ನಿಂಗ್ ಟೈಮು ವಾಕಿಂಗಿಗೆ ಹೋಗ್ತಿದ್ದೆ. ಸೊ ಇವತ್ತು ಒಬ್ಬಳೇ ಹೋಗೋಕ್ಕೆ ಬೇಜಾರಾಗ್ತಿತ್ತು, ಹಾಗಾಗಿ ಅಲ್ಲೇ ವಾಕಿಂಗ್ ಮಾಡ್ಕೊಳ್ಳೋಣ ಅಂತ ವಾಕಿಂಗ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಆದಮೇಲೆ ಇನ್ನೇನು ಬ್ಯಾಕ್ ಟು ಬ್ಯಾಕ್ ಕೆಲಸ ಇದ್ದೇ ಇರುತ್ತೆ. ಸೊ ಈಗ ತಿಂಡಿ ರಾತ್ರಿಗೆ ಡಿನ್ನರ್ ರೆಡಿ ಮಾಡ್ತಿದ್ದೀನಿ. ಸೊ ತರಕಾರಿ ಎಲ್ಲ ಹೆಚ್ಕೊಂಡ್ಬಿಡೋಣ ಅಂತ ಇವತ್ತು ಬೇಸನ್ ಚೀಲ ಮಾಡ್ತಾಯಿದ್ದೀನಿ. ಇಟ್ಸ್ ಅ ಹೈ ಪ್ರೋಟೀನ್ ರೆಸಿಪಿ. ಇದು ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ನನ್ನ ತಮ್ಮ ಫೋನ್ ಮಾಡಿದ್ದ, ಸೊ ಮಾತಾಡಿಕೊಂಡು ಅಡುಗೆಗೆ ರೆಡಿ ಮಾಡಿಕೊಂಡೆ. ಸೊ ಒಂದು ಬೌಲಿಗೆ 2 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಈರುಳ್ಳಿ, ನೀವು ಬೇಕಿದ್ದರೆ ಎಲ್ಲ ತರಕಾರಿ ಕೂಡ ಹಾಕೊಬೋದು. ನಾನು ಈರುಳ್ಳಿ, ಟೊಮ್ಯಾಟೊ ಮಾತ್ರ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಬೇಕಿದ್ದರೆ ಬೇಕಿಂಗ್ ಸೋಡಾ ಹಾಕೊಬೋದು. ಸೊ ನಾನು ಹಾಕಿಲ್ಲ. ಸೊ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಇದನ್ನು ಬಿಟ್ಟುಬಿಟ್ಟು ನಂತರ ಒಂದು ತವಾ ಇಟ್ಟು ಎಣ್ಣೆ ಅಥವಾ ತುಪ್ಪನ ಸವರ್ಕೊಳ್ಳಿ. ಆನಂತರ ಈ ರೆಡಿ ಮಾಡಿರುವಂಥ ಈ ಬ್ಯಾಟರ್ನ ಹಾಕಿ, ನಾವು ದೋಸೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡುವಂಥದ್ದು ಹಾಕಿ ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ರೆಡಿ ಆಗೋಗುತ್ತೆ ಬೇಸನ್ ಚೀಲ. ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು, ನೈಟ್ ಡಿನ್ನರ್ಗೂ ಮಾಡ್ಕೊಳ್ಬೋದು. ಇಟ್ಸ್ ಅ ಹೈ ಪ್ರೋಟೀನ್ ಮೀಲ್ ಆಗಿರುತ್ತೆ. ನಮ್ಮ ವೆಜಿಟೇರಿಯನ್ಗೆ ಪ್ರೋಟೀನ್ ಸಿಗೋದೇ ಕಮ್ಮಿ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಈ ರೀತಿ ನಾನು ಮಾಡ್ಕೊತಿರ್ತೀನಿ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗೆ ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ಡಿನ್ನರ್ ಎಲ್ಲ ಆದಮೇಲೆ ಸೊ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಊರಿಗೆ ಹೋಗ್ತಾಯಿದ್ದೀವಿ. ಸೊ ಧೃತಿಗೆ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಅವಳಿಗೆ ಹೇಳೇ ಇಲ್ಲ. ಹಾಗೆ ಸ್ವಲ್ಪ ಮೈಸೂರಿಗೆ ಹೋಗ್ಬೇಕಿತ್ತು, ಅಲ್ಲೂ ಫಂಕ್ಷನ್ ಇದೆ ಅಲ್ವಾ. ಸೊ ಹಾಗಾಗಿ ಊರಿಗೆ ಹೋಗಿ ಅಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಸೊ ಹಾಗಾಗಿ ಎಲ್ಲ ಬಟ್ಟೆನೂ ಮಡ್ಚಿಟ್ಕೊತಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಎಲ್ಲೋ ಹೋಗ್ತಿದ್ದೀವಿ ಅಂತ. ನಾವು ಮೈಸೂರಿಗೆ ಮತ್ತು ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ. ಹಾಗಾಗಿ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದೀನಿ. ಸೊ ನೀವೇ ನೋಡೋರಂತೆ ಧೃತಿ ಯಾವ ರೀತಿ ಸರ್ಪ್ರೈಸಿಂಗ್ ಆಗಿರ್ತಾಳೆ ಅಂತ. ಗುಡ್ ಮಾರ್ನಿಂಗ್. ಮತ್ತು ನೆಕ್ಸ್ಟ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದೆ. ಅರ್ಲಿ ಮಾರ್ನಿಂಗ್ ಓಡೋದು ತುಂಬಾ ಚೆನ್ನಾಗಿರುತ್ತೆ.
ಜಾಸ್ತಿ ಟ್ರಾಫಿಕ್ ಇರಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಸೊ ನಾವು ನಾರ್ಮಲಾಗಿ ಮಾರ್ನಿಂಗ್ ಟೈಮಲ್ಲೇ ಊರಿಗೆ ಅಥವಾ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಮಾರ್ನಿಂಗ್ ಟೈಮ್ ಮಾಡೋವಂಥದ್ದು. ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದು ಏನೋ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸುಮಾರು ದಿನ ಆದಮೇಲೆ ಅವಳು ನೋಡ್ತಿದ್ದೀನಿ ಅನ್ನೋಂಥ ಖುಷಿ ಕೂಡ ಇದೆ. ಸೊ ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅನ್ನೋವಂಥ ಕ್ಯೂರಿಯಾಸಿಟಿ ಕೂಡ ನನಗಿದೆ. ಸೊ ನೋಡೋಣ ಬನ್ನಿ ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ, ಯಾವ ರೀತಿ ಸರ್ಪ್ರೈಸಿಂಗ್ ಆಗ್ತಾಳೆ ಅಂತ. ಸೊ ನಾವು ಊರಿಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿಗೆ ಎಂಟ್ರಿ ಆದ ತಕ್ಷಣ ಅದು ವೈಬೇ ಬೇರೆ ರೀತಿ ಇರುತ್ತೆ. ಅರ್ಲಿ ಮಾರ್ನಿಂಗ್ ಆ ಸೀನರಿ ನೋಡೋಕ್ಕೆ ಸಖತ್ತಾಗಿರುತ್ತೆ. ಇವತ್ತು ಫುಲ್ ಆಫ್ ಫಾಗ್ ಕೂಡ ಇತ್ತು. ನಾವು ಊರಿಗೆ ಹೋಗೋ ಅಷ್ಟೊತ್ತಿಗೆ 7 ಆಗಿಬಿಟ್ಟಿತ್ತು. ಇನ್ನೂ ಎಷ್ಟು ಫಾಗ್ ಇತ್ತು ಅಂದರೆ ನಾವು ಯಾವುದೋ ಬೇರೆ ಊರಿಗೆ ಹೋಗಿದ್ದೀವಿ ಅನ್ನೋಂಥ ಫೀಲೇ ಇರ್ತಿತ್ತು. ಸೊ ನಾವು ಊರು ಎಂಟ್ರಿ ಆದ ತಕ್ಷಣ ನಾನು ಅವಳು ಏನು ಮಾಡ್ತಾಳೆ ಅಂತ ನೋಡೋದೇ ಫುಲ್ ಕ್ಯೂರಿಯಾಸಿಟಿ ಆಗಿಬಿಟ್ಟಿದೆ. ಸೊ ಅವಳಿಗೆ ನಮ್ಮ ಅತ್ತೆ ಹೇಳಿರಲಿಲ್ಲ ಸೊ ನಾವು ಬರ್ತೀವಿ ಅಂತ. ಸೊ ಹಾರನ್ ಸೌಂಡ್ ಕೇಳಿದ ತಕ್ಷಣ ಅವಳು ಬಂದ ತಕ್ಷಣ ಅವಳು ಫುಲ್ ಸ್ಮೈಲಿಯ ಫೇಸಲ್ಲಿ ಬಂದುಬಿಟ್ಲು. ನನಗಂತೂ ತುಂಬ ಖುಷಿ ಆಯಿತು ಅವಳು ನೋಡಿ. ಸುಮಾರು ದಿನ ಆಗೋಗಿತ್ತಲ್ವ, ಸೊ ತುಂಬ ಖುಷಿ ಆಯಿತು. ಸೊ ತುಂಬಾ ಖುಷಿ ಆಯಿತು. ಅವಳು ಕೂಡ ಫುಲ್ ಸರ್ಪ್ರೈಸಿಂಗಾಗಿ ಅಮ್ಮ ಅಂತ ಓಡಿ ಬಂದಳು. ಅದಾದಮೇಲೆ ಸೈಕಲ್ ಹೊಡಿತಾ ಇದ್ದಾಳೆ. ಸೊ ಇದೇ ರೀತಿ ಅವಳು ಟೈಮ್ ಪಾಸ್ ಮಾಡ್ತಿಲ್ಲ ಅಂತಲ್ಲಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.